ಗೋವಿಂದ ಹರಿ ಗೋವಿಂದ ಕುಮಾರಸ್ವಾಮಿ ಏನಂದ. ಓಕೆ ಸ್ಟಾಪ್ ಸ್ಟಾಪ್. ಮತ್ತೇನ್ರಿ ಸಿಎಂ ಸಿದ್ದು ಬಾಯಿ ದಿನಕ್ಕೊಂದು ಡೈಲಾಗ್ ಹೊಡಿತಾರಲ್ರಿ, ಏನ್ ಕತೆ? ಅವರಿಲ್ಲ, ಆಕ್ಟ್ ಫಸ್ಟ್ ಥಿಂಕ್ ನೆಕ್ಸ್ಟ್ ಆಗಿರೋದು. ಈಗ ಕುಮ್ಸ್ ಬ್ರದರ್, ಅದು ಸ್ವಲ್ಪ ಹೆಂಗಂತ ಒಂಚೂರು ಹೇಳ್ರಿ. ಅವ್ರ ಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ, ಕರೆಕ್ಟು. ಅವರೊಂದು ರೀತಿ ಹೇಳಿಕೆ ಕೊಡ್ತಾರೆ. ಹೌದಾ? ಇದು ನಂಗೆ ಗೊತ್ತಿರಲಿಲ್ಲ ಬಿಡ್ರಿ. ಅದು ಎಲ್ಲದಕ್ಕಿಂತ ಒಂದು ಪ್ರಮುಖವಾದ ಅಂಶ ನೀವು ಗಮನಿಸಬಹುದು. ಏನ್ರಿ ಅದು? ಅಲ್ಲಿಗೆ ಕಾಂಗ್ರೆಸ್ನ ಒಳಗೆ ಓಕೆ ಆಂತರಿಕವಾಗಿ ಪರಸ್ಪರ ವಿಶ್ವಾಸದ ಕೊರತೆಯನ್ನು ಮೂಡಿಸ್ತಕ್ಕಂಥದ್ದು ಎಡವಟ್ಟಾಯ್ತಲ್ರಿ. ಮತ್ತೇನಾದ್ರೂ ಇವ್ರದ್ದು ಬಿಜೆಪಿ ಸರ್ಕಾರದಂಗಾಗತ್ತನ್ರಿ? ಪ್ರಾರಂಭ ಆಗಿದೆ. ಬಿಜೆಪಿಯ ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ ಪ್ರಾರಂಭಿಕ ಹಂತದಲ್ಲೇ ಹಾ, ವಿಶ್ವಾಸದ ಕೊರತೆಯನ್ನು ಆ ಸರ್ಕಾರದಲ್ಲಿ ನಾವು ಕಂಡು, ಅಂದ್ರ ಅದೇ ರೀತಿಯ ವಿಶ್ವಾಸದ ಕೊರತೆ ಈ ಒಂದು ಸರ್ಕಾರದಲ್ಲೂ ಕಾಂಗ್ರೆಸ್ನ ಪಕ್ಷದಲ್ಲೂ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು. ಅಯ್ಯೋ ಶಿವನೇ, ಆ ಒಂದು ಪತ್ರದ ಒಕ್ಕಣಿಕೆಯನ್ನು ನೋಡಿದಾಗ ಯಾರು ಬೇಕಾದರೂ ಅರ್ಥೈಸಬಹುದು. ಹೋಗ ನಿನ್ನ ಮಂಜಾಳಗ. ಕುಮ್ಸ್ ಬ್ರದರ್, ಕೊನೆ ಪಕ್ಷ ಈ ಕೈ ಪಾರ್ಟಿ ಜಗಳ ಯಾರಿಗೂ ಅರ್ಥವಾಗದಿದ್ರು ನಿಮಗೆ ಮಾತ್ರ 100% ಅರ್ಥ ಆಗತ್ ಬಿಡ್ರಿ. ಅದೆಲ್ಲ ಹೋಗ್ಲಿವಾಗ ಅವ್ರು ದಿನಕ್ಕೊಂದು ಡೈಲಾಗ್ ಹೊಡಿತಾರಲ್ಲ, ಯಾಕೆ ಅಂತ. ಇದರ ಪ್ರತಿನಿತ್ಯ ಅವರು ಮಾಧ್ಯಮಗಳು ಸುಳ್ಳು ಬರೆದಿದ್ದಾರೋ ಇಲ್ಲ ಅವರು ಸುಳ್ಳು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ಇಲ್ರಿಪ್ಪ, ನಾವಂತರೂ ನಮ್ಮ ಅಪ್ಪನ ಆಡಿಗೂ ಸುಳ್ಳು ಹೇಳಂಗಲ್ಲ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ವಿಶೇಷವಾಗಿ ಸತ್ಯದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಹೌದೌದು ಬಿಡ್ರಿ, ಬೇಕಿದ್ರೆ ನಮ್ಮ ಕಡೆ ಪ್ರೂಫ್ ಇದೆ. ಅದು ಅವರು ಸತ್ಯದಿಂದಲೇ ನಡೀತಾರೇನೋ ಅಂತ ಅನ್ಕೊಂಡಿದ್ವು ನಾವು ಹಂಗ ಅನ್ಕೊಂಡಿದ್ದು ರೇ. ಆದರೆ ಈಗ ನೋಡಿದ್ರೆ ಬೆಳಗ್ಗೆ ಒಂದು ಹೇಳಿಕೆ ಕೊಡ್ತಾರೆ. ಕರೆಕ್ಟು. ಈಗ ಉದಾಹರಣೆಗೆ ಮಾಧ್ಯಮದ ಸ್ನೇಹಿತರು ನೀವು ಬರೆದ್ರೆ APL ಕಾರ್ಡ್ ಹೋಲ್ಡರ್ಸ್ಗೆ ನಾವು ಅಕ್ಕಿಯನ್ನು ಅವ್ರಿಗೂ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವರು. ಹೌದು ಹೇಳಿದ್ರು. ನಂತರ ಭವಿಷ್ಯದ ಜ್ಞಾನೋದಯ ಆಯಿತು ನೀವು ಹೇಳಿದಾಗೆ. ಕರೆಕ್ಟ್ ನೋಡ್ರಿ ಕುಮಾರಣ್ಣ, ನೀವೇನೇನ್ರಿ ಅವ್ರನ್ನ ನೀವು ಭಾರಿ ಸ್ಟಡಿ ಮಾಡಿದ್ರು ನೋಡ್ರಪ್ಪ. ಅದನ್ನು ಸರಿಸ್ಪಡ್ಕೊಳ್ಳಿಕ್ಕೆ ನಾನು ಹೇಳಲೇ ಇಲ್ಲ, ಮಾಧ್ಯಮಗಳೇ ಬರ್ಕೊಂಡ್ಬಿಟ್ಟಿದ್ದಾರೆ, ನಾನು ಅದು ಸಂಬಂಧವೇ ಇಲ್ಲ, ನಾನು ರೀತಿ ಹೇಳಿಕೆನೇ ಕೊಟ್ಟಿಲ್ಲ ಅಂತ ಹೇಳಿದ್ರು. ಹಂಗ ಸಿದ್ದುಬಾಯಿ ಏನ್ರಿ ಹಿಂಗ್ ಮಾಡ್ಬೇಡ್ರಿ. ನೋಡ್ರಿ ಕುಮ್ಸ್ ಬ್ರದರ್ ನಿಮ್ ಬಗ್ಗೆ ಆಕ್ಷೇಪ ಮಾಡ್ತಿದ್ದಾರೆ. ನಾವು ಏನು ತಗೊಂಡೇ ಇಲ್ಲ ತೀರ್ಮಾನ, ಸುಮ್ಮನೆ ಆಕ್ಷೇಪ ವ್ಯಕ್ತ ಆಗ್ತದೆ ಅಂದರೆ ವಿ ಹ್ಯಾವ್ ನಾಟ್ ಟೇಕನ್ ಎನಿ ಡಿಸಿಷನ್ ಸೋ ಫಾರ್. ಅಯ್ಯೋ ಇದೆಲ್ಲ ಹೋಗ್ಲಿವಾಗ ಸರಿ, APL ಕಾರ್ಡ್ ಅವ್ರಿಗೆ ₹1 ಕಿಲೋ ಅಕ್ಕಿರ ಕೊಡ್ತೀರಾ ಇಲ್ಲೋ? ಡಿಸಿಷನ್ ಇಲ್ರಿ ಅದು ಈವನ್ ದಟ್ ಪ್ರಪೋಸಲ್ ಇಸ್ ನಾಟ್ ಬಿಫೋರ್ ದಿ ಗವರ್ನಮೆಂಟ್. ಮೊನ್ನೆ ನೀವೇ ಹೇಳಿದ್ರಲ್ರಿ. ಯಾರು ಹೇಳಿದವ್ರು? ಎಲ್ಲ ನೀವೇ ಬರ್ಕೊಂಡಿರೋದು. ಏನ್ರಿ? ಯಾರು ಹೇಳಿದವ್ರು? ಎಲ್ಲ ನೀವೇ ಬರ್ಕೊಂಡಿರೋದು. ಏನ್ರಿ? ಇಟ್ ಇಸ್ ಆಲ್ ಯುವರ್ ಕ್ರಿಯೇಷನ್. ಏನ್ರಿ? ಇಟ್ ಇಸ್ ಆಲ್ ಯುವರ್ ಕ್ರಿಯೇಷನ್. ಅಯ್ಯೋ ಶಿವನೇ, ಒಳ್ಳೆ ಕಥೆ ಆಯ್ತಲ್ಲ. ಪರಮಣ್ಣರ ಏನ್ರಿ ಮುಖ್ಯಮಂತ್ರಿಗಳು ಹಿಂಗ್ ಹೇಳ್ತಾರೆ? ಕಾಂಗ್ರೆಸ್ ಪಕ್ಷ ಮುಂದೆ ಬರ್ತಕ್ಕಂಥ ಲೋಕಸಭೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ವಿ. ಅಲ್ಲ ಇವ್ರದ್ದು ಒಳ್ಳೆ ಕಥೆ ಆಯ್ತಲ್ರಪ್ಪ. ನಾನು ಹೊಟ್ಟಿಗೆ ಹಿಟ್ಟಿಲ್ಲ, ₹1 ಕಿಲೋ ಅಕ್ಕಿ ಕೊಡ್ತಿರಲ್ಲ ಅಂತ ಕೇಳಿದ್ರೆ ಇವ್ರು ಆಗ್ಲಿ ಲೋಕಸಭೆ ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡಕತ್ತ ಹೋಗ್ರಿ. ಸರಿ ಪರಮಣ್ಣರ, ಅಕ್ಕಿ ಕೊಡದಿದ್ರು ಹಾಳಾಗಿ ಹೋಗ್ಲಿ. ಈ ₹10 ಕ್ವಾರ್ಟರ್ ಬಾಟ್ಲು ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅದನ್ನ ಕೊಡ್ತಾರಲ್ಲ ಕೊನೆ ಪಕ್ಷ? ಆದರೆ ಮುಖ್ಯಮಂತ್ರಿಗಳು ಆ ರೀತಿ ಹೇಳಿಲ್ಲ. ಮತ್ತ ಏನ್ ಹೇಳಿದ್ರು? ಕಡಿಮೆ ದರದಲ್ಲಿ ಅದೇ ಕ್ವಾಂಟಿಟಿ ಅದೇ ಕ್ವಾಲಿಟಿನೂ ಅದೇ ಇರಬೇಕು. ಯಾಕಂದ್ರೆ ನಮಗೆ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಬರುತ್ತಲ್ಲ, ಆ ಥರದ್ದಲ್ಲ. ಓಹೋ, ಅಂದ್ರ ನಿಮ್ ಪಾರ್ಟಿ ಎಲೆಕ್ಷನ್ ಟೈಮ್ ನಲ್ಲಿ ಅಂತ ಲೋ ಕ್ವಾಲಿಟಿ ಸರಾಯಿ ಹಂಚೆ ಗೆದ್ ಬಂದಿರಿ ಅಂತ ಅರ್ಥ ಆಯ್ತು. ನಾಗಣ್ಣ, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಪ್ಪ? ಇವ್ರು ಹಿಂಗ್ ಮಾಡಿದ್ಕ ಇದು ಅತ್ಯಂತ ತೀವ್ರ ಗಂಭೀರವಾದಂಥ ಪರಿಸ್ಥಿತಿ. 100% ಕರೆಕ್ಟ್. ಇದ್ರ ಬಗ್ಗೆ ಏನಾಗ್ಬೇಕು? ಪರಿಣಾಮಕಾರಿಯಾದಂಥ ತನಿಖೆ ಆಗಬೇಕು. ಹೌದು ಆಗ್ಲೇಬೇಕು. ಬರೀ ಕೇವಲ ಕಣ್ಣರಿಸುವ ತಂತ್ರ ಆಗಬಾರದು. ಕರೆಕ್ಟ್ ನಾಗಣ್ಣ, ಭಾರಿ ಒಳ್ಳೆ ಮಾತು ಹೇಳಿದ್ರಿ. ಸರಿ, ಇವಾಗ ಇವರು ಹಿಂಗ್ ಮಾಡಿದ್ದಕ್ಕೆ ನೀವು ಸ್ಪೆಷಲ್ ಆಗಿ ಏನ್ ಮಾಡ್ತೀರಿ? ತಮಟೆ ಚಳವಳಿಯನ್ನ ನಡೆಸುವ ಮೂಲಕ ಉಗ್ರ ಶಿಕ್ಷೆ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೀವಿ. ಹಂಗ ಮತ್ತೆ ಆಗ್ತಾಡ ಒಂದ್ಸಾರಿ ಹೊಡ್ರಿ ಹಲಗಿ.